ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಪರಿಶ್ರಮ ನವೋದಯ ತರಬೇತಿ ಕೇಂದ್ರದಲ್ಲಿ ನಾವು ಪ್ರತಿದಿನ ಒಂದು ಯೂಟ್ಯೂಬ್ ಕ್ಲಾಸ್ಗಳನ್ನ ಫ್ರೀ ಆಗಿ ನಾವು ಕ್ಲಾಸನ್ನು ನೀಡ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತಿನ ದಿವಸ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಸೈನಿಕ ಶಾಲೆಗೆ ಮತ್ತು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಹಾಗೆ ಆದರ್ಶ ಶಾಲೆ, ನವೋದಯ, ಮೊರಾರ್ಜಿ, ಆಳ್ವಾಸ್ ಹೀಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಾವು ಪ್ರತಿದಿನ ನಮ್ಮ ಒಂದು ಚಾನಲ್ನಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಯಾವೆಲ್ಲ ವಿದ್ಯಾರ್ಥಿಗಳು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಭಾಗವಹಿಸ್ಬೇಕು ಅನ್ಕೊಂಡಿದ್ದೀರಿ, ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ವಿ ಆಗ್ಬೇಕಂತ ಅನ್ಕೊಂಡಿದ್ದೀರಿ, ಅಂತ ಒಂದು ವಿದ್ಯಾರ್ಥಿಗಳೇ ನಮ್ಮ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಒಂದು ಅವಕಾಶವನ್ನ ನೀಡ್ತಾ ಇದ್ದೀವಿ. ಅದೇನು ಅವಕಾಶಪ್ಪ ಅಂತಂದ್ರೆ ಪರಿಶ್ರಮ ಟ್ಯಾಲೆಂಟ್ ಪರೀಕ್ಷೆಯನ್ನ ನಾವು ಪ್ರತಿ ವಾರ ಸಂಡೇ ಚಾಂಪಿಯನ್ ಅಂತ ಹೇಳಿ ಒಂದು ಪರೀಕ್ಷೆಯನ್ನ ನಡೆಸ್ತಾ ಇದ್ದೀವಿ. ಈ ಸಂಡೇ ಚಾಂಪಿಯನ್ ಪರೀಕ್ಷೆ ಅಂದ್ರೆ ಏನಪ್ಪಾ ಅಂತಂದ್ರೆ ಪ್ರತಿ ವಾರ ನಾವು 50 ಒಂದು ಮಾರ್ಕ್ಸಿನ ಪರೀಕ್ಷೆಯನ್ನ ನಡೆಸ್ತೀವಿ. ಈ ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ನಮ್ಮ ಜಿಲ್ಲೆ ಅಥವಾ ಕರ್ನಾಟಕ ರಾಜ್ಯದ ಯಾವುದೇ ವಿದ್ಯಾರ್ಥಿಗಳು ಪ್ರತಿ ಸಂಡೇ ನೀವು ನಮ್ಮ ಒಂದು ಸಂಸ್ಥೆಗೆ ಬಂದು ಪರೀಕ್ಷೆಯನ್ನ ಬರೆದು ನಿಮ್ಮ ಒಂದು ಜ್ಞಾನವಾದ ಒಂದು ಗುಣಮಟ್ಟವನ್ನ ತಿಳಿಲಿಕ್ಕೆ ಒಂದು ದೊಡ್ಡ ಸುವರ್ಣ ಅವಕಾಶ. ನಾವು ಕ್ವಶನ್ ಪೇಪರ್ ಅನ್ನ ನಾವೇ ರೆಡಿ ಮಾಡ್ತೀವಿ, ನಿಮಗೆ OMR ಸೀಟ್ ಅನ್ನ ಸಹ ನಾವು ನೀಡ್ತೀವಿ. ಅದರ ಜೊತೆಗೆ ತಾವೇನ್ ಮಾಡ್ಬೋದಂದ ಆ ಒಂದು ಪರೀಕ್ಷೆಯನ್ನ ಬರೆಯೋದ್ರಿಂದ ಯಾವ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾವು ತಯಾರನ್ನ ಮಾಡ್ಕೋಬೇಕು, ಯಾವ ಒಂದು ಪರೀಕ್ಷೆಗೆ ಯಾವ ಒಂದು ಸಿಲೆಬಸ್ ಅನ್ನ ನಾವು ಓದ್ಬೇಕು ಅಂತ ಏನಪ್ಪಾ ಅಂತಂದ್ರೆ ನಿಮ್ಗೆ ಅರ್ಥ ಆಗ್ತದ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇರ್ತೀರಿ ಅಂದ್ರ 5ನೇ ತರಗತಿಯ ಸಿಲೆಬಸ್ ಅನ್ನ ಸಂಪೂರ್ಣವಾಗಿ ನೀವು ಮುಗಿಸಿರ್ತೀರಿ. ನವೋದಯ ಒಂದು ಸಿಲೆಬಸ್ ಯಾವ ರೀತಿ ಇರ್ತದ, ಸೈನಿಕ ಶಾಲೆಯ ಒಂದು ಸಿಲೆಬಸ್ ಯಾವ ರೀತಿ ಇರ್ತದ, ಆದರ್ಶ ಶಾಲೆಯ ಸಿಲೆಬಸ್ ಯಾವ ರೀತಿ ಇರ್ತದಂತ ಹಲವಾರು ವಿದ್ಯಾರ್ಥಿಗಳ ಫೋನ್ ಮುಖಾಂತರ ಕೇಳ್ತಾ ಇರ್ತೀರಿ. ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಸಂಡೇ ಚಾಂಪಿಯನ್ ಅಂತ ಹೇಳಿ ಒಂದು ಹೊಸ ಯೋಜನೆಯನ್ನ ಒಂದು ಮಾಡ್ತಾ ಇದೀವಿ. ಈ ಯೋಜನೆ ಹೆಂಗಿರ್ತದ ಅಂದ್ರ ಈ ಪರೀಕ್ಷೆ ಏನಾಗಿರ್ತದ ಅಂತಂದ್ರ ಉಚಿತವಾಗಿರ್ತದ. ಹೌದಾ, ಪ್ರತಿದಿನ ನಿಮ್ಮ ಪರೀಕ್ಷೆ ಬರೆದ ನಂತರ ಒಂದು 45 ನಿಮಿಷದೊಳಗೆ ನಾವು ಏನ್ ಮಾಡ್ತೀವಿ, ನಿಮ್ಮ ರಿಸಲ್ಟ್ ಅನ್ನ ನಾವು ಅಲ್ಲೇ ತಿಳಿಸ್ತೀವಿ. ನೀವು ಯಾರಾದ್ರೂ ವಿದ್ಯಾರ್ಥಿಗಳು ಆಸಕ್ತಿ ಇದ್ದವ್ರು ಏನ್ ಮಾಡ್ಬೋದಪ್ಪ ಅಂತಂದ್ರ ನಮ್ಮ ಒಂದು ಶಿಕ್ಷಣ ಸಂಸ್ಥೆಗೆ ಬಂದು ನೀವು ಪರೀಕ್ಷೆಯನ್ನ ಬರಿಬಹುದು. ಅದರ ಜೊತೆಗೆ ವಿದ್ಯಾರ್ಥಿಗಳೇ, ನೀವು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಮನೆಯಲ್ಲಿ ಕೂತು ಆನ್ಲೈನ್ ನಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇರ್ತೀರಾ. ಯಾರಿಗಾದ್ರೂ ಇಲ್ಲ ಸರ್ ನಮಗೆ ನಿಮ್ಮ ಸಂಸ್ಥೆಗೆ ಬರಕ್ಕಾಗಂಗಿಲ್ಲ, ನಮ್ಮ ಕ್ವಶನ್ ಪೇಪರ್ ಅನ್ನ PDF ಮಾಡಿ ಅಂತೇಳಿ ನೀವೇನಾದ್ರೂ ಹೇಳಿದ್ರ ನಮ್ಮ ಒಂದು ಸಂಸ್ಥೆ ನಂಬರ್ಗೆ ನೀವು ವಾಟ್ಸಪ್ ನಲ್ಲಿ ಹಾಯ್ ಅಂತ ಏನಾದ್ರು ಮೆಸೇಜ್ ಅನ್ನ ಮಾಡಿದ್ರ ನಾವು ನಿಮ್ ಕ್ವಶನ್ ಪೇಪರ್ ಅನ್ನ ಕಳಿಸ್ತೀವಿ. ನೀವು ಮನೆಯಲ್ಲಿಯೂ ಸಹ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಸರಿಯಾಗಿ ಆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಏನಾದ್ರು ಅರ್ಥ ಆಗ್ಲಿಲ್ಲ, ಕ್ವಶನ್ಸ್ಗಳು ನಿಮಗೆ ತಿಳಿಲ್ಲ ಅಂತಂದ್ರ ನಾವು ಪ್ರತಿದಿನ ನಮ್ಮ ಒಂದು ಸಂಸ್ಥೆಯಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಉಚಿತವಾಗಿ ಯೂಟ್ಯೂಬ್ ಕ್ಲಾಸ್ಗಳನ್ನ ಮಾಡ್ತಾ ಇದೀವಿ. ಆ ಕ್ವಶನ್ ಪೇಪರ್ ಅನ್ನ ನಾವು ಏನ್ ಮಾಡ್ತಾ ಇದೀವಿ, ಆ ಸಂಡೇ ಸಾಯಂಕಾಲ ನಾವು ಆ ಒಂದು ಯೂಟ್ಯೂಬ್ ಚಾನೆಲ್ ಡಿಸ್ಕಷನ್ ಅನ್ನ ಮಾಡ್ತೀವಿ. ಹೌದಾ, ಅವಾಗ ಏನ್ ಮಾಡ್ಬೋದಪ್ಪ ಅಂತಂದ್ರೆ ನೀವು ನಿಮ್ಮ ಕರೆಕ್ಟ್ ಆದ ಆನ್ಸರ್ ಅನ್ನ ಅನಲೈಸಿಸ್ ಮಾಡಿ ನಿಮ್ಮ ಒಂದು ಆ ಸ್ಕೋರ್ ಅನ್ನ ಸಹ ನೀವು ನೋಡ್ಲಿಕ್ಕೆ ಒಂದು ಅವಕಾಶ ಆಗ್ತದ. ಹಾಗಿದ್ರೆ ವಿದ್ಯಾರ್ಥಿಗಳೇ, ಈ ಸದ್ಯದಲ್ಲಿ ನಮ್ಮ ಈ ಶಿಕ್ಷಣ ಸಂಸ್ಥೆಯಲ್ಲಿ ಈಗ ಹಲವಾರು ವಿದ್ಯಾರ್ಥಿಗಳು ಆಫ್ಲೈನ್ ಕ್ಲಾಸ್ ನಲ್ಲಿ ಇದ್ದಾರೆ. ಈಗಾಗಲೇ ನಾವು ಹಲವಾರು ಚಾಪ್ಟರ್ಸ್ ಗಳನ್ನ ಈಗ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಅವೆಲ್ಲ ಮುಗಿದ ನಂತರ ಪರೀಕ್ಷೆಗಳ ಹಂತಗಳ ಸಹ ನಾವು ಬಂದಿದ್ದೀವಿ. ನಿಮ್ ಜೊತೆ ನಾವು ಸಹ ಏನ್ ಮಾಡ್ತಾ ಇದೀವಿ, ಆನ್ಲೈನ್ ನಲ್ಲಿ ಪ್ರತಿ ವಾರ ಪರೀಕ್ಷೆಯನ್ನ ನಡೆಸ್ತಾ ನಿಮ್ ಜೊತೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ವಿ. ಹಾಗಾದ್ರೆ ಇವತ್ತಿನ ದಿವಸ ಏನ್ ಮಾಡೋಣಪ್ಪ ಅಂತಂದ್ರ ನಾವು ಪ್ರಮುಖವಾಗಿ ಮೆಂಟಲ್ ಎಬಿಲಿಟಿ ಕ್ಲಾಸ್ ಅನ್ನ ನಾನು ತಗೋತಾ ಇದ್ದೀನಿ. ನವೋದಯ, ಸೈನಿಕ್ ಸ್ಕೂಲು, RMS. ಹಾಗೆ ಇವತ್ತು ಇಂಪಾರ್ಟೆಂಟ್ ಯಾವ ರೀತಿ ಪ್ರಶ್ನೆಗಳ ಈ ವರ್ಷ ಬಂದಿದ್ವು, ಆಮೇಲೆ ಯಾವ ರೀತಿ ನಾವು ಸಿಲೆಬಸ್ ಅನ್ನ ಕವರ್ ಮಾಡಬೇಕು ಅನ್ನೋದನ್ನ ನೀವು ಇವತ್ತ ಡಿಸ್ಕಷನ್ ಮಾಡೋಣ. ಹಾಗಿದ್ರೆ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ಮೊದಲ ಒಂದು ಕ್ವಶನ್ಸ್ ಅನ್ನ ನೋಡೋಣ. ಬಹಳ ಈಜಿಯಾಗಿ ಕ್ವಶನ್ಸ್ಗಳು ಇರ್ತಾವ, ಅಷ್ಟೇ ಅದನ್ನ ನಾವು ಈಜಿಯಾಗಿ ತಗೊಂಡಾಗ ಕೆಲವೊಂದಿಷ್ಟು ಥಿಂಕಿಂಗ್ ಕೆಪಾಸಿಟಿ ಕಡಿಮೆ ಇರುವಾಗ ಏನಾಗ್ತದ ಅಂತಂದ್ರ ನಮಗ ಕ್ವಶನ್ಸ್ಗಳು ರಾಂಗ್ ಆಗೋ ಸಂಭವಿಸಿ ಇರ್ತದೆ. ಹಂಗಾದ್ರೆ ಮೆಂಟಲ್ ಎಬಿಲಿಟಿ ಒಳಗೆ ನಾವು ಏನ ಮಾಡ್ಬೇಕ್ರಿ ಇಂಪಾರ್ಟೆಂಟ್ ಅಂದ್ರೆ ಫಸ್ಟ್ ಆಗಿ ನಿಮಗೆ ಏನು ಗೊತ್ತಿರಬೇಕು, ಟೇಬಲ್ಸ್ ಗೊತ್ತಿರಬೇಕು, ಆಮೇಲೆ ಸ್ಕ್ವೇರ್ ನಂಬರ್ ಗೊತ್ತಿರಬೇಕು, ಕ್ಯೂಬ್ ನಂಬರ್ ಗೊತ್ತಿರಬೇಕು ಮತ್ತು ಪ್ರೈಮ್ ನಂಬರ್ ಗೊತ್ತಿರಬೇಕು. ಅದರ ಜೊತೆಗೆ ಇವಷ್ಟು ನಿಮ್ಗೆ ಏನಾದ್ರು ಪರ್ಫೆಕ್ಟ್ ಆಗಿದ್ರ ಮೆಂಟಲ್ ಎಬಿಲಿಟಿ ಒಳಗೆ 3 ಇಂದ 4 ಕ್ವಶನ್ಸ್ ಏನಾಗ್ತದಂದ್ರ ಅದ್ರ ಮೇಲೆ ನಿಮ್ಗೆ ಏನಾಗ್ತದ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರ್ತದ. ಹಾಗಾದ್ರೆ ಇವತ್ತಿನ ಮೊದಲ ಪ್ರಶ್ನೆನ ನಾವು ಯಾವ ರೀತಿ ಬಿಡಿಸ್ಬೇಕಂತ ನೋಡೋಣ. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಈ ಕೆಳಗಿನ ಚಿತ್ರದಲ್ಲಿರುವ ಬಿಟ್ಟು ಹೋಗಿರುವ ಸಂಖ್ಯೆಯನ್ನ ಹುಡುಕಿ ಅಂತೇಳಿ ಏನಪ್ಪಾ ಅಂತ ಒಂದು ಪ್ರಶ್ನೆಯನ್ನ ಕೇಳಿದಾರ. ಹಂಗಾದ್ರ ಇದ್ರಾಗ ಯಾವ ಸಂಖ್ಯೆ ನಾವು ಬಿಟ್ಟು ಹೋಗೈತಿ ಅಂತೇಳಿ ನಾವು ಕಂಡುಹಿಡಿಬೇಕಾರ ಬಹಳ ಈಜಿ ಆಗಿರ್ತದ. ಏನಾಗಿರ್ತದ ನೋಡ್ರಿ ಇಲ್ಲಿ ವಿದ್ಯಾರ್ಥಿಗಳೇ, ನೋಡ್ರಿ 4 4 ಏನಾಗ್ತದ, 4 ಇಂಟು 4 ಎಷ್ಟಾಗ್ತದ, 16 ಆಗ್ತದ. ಎಸ್ ಹೌದಾ, 16 ಬಂದದ. ಇನ್ನು ನೋಡ್ರಿ
16 ಇಂಟು 4 ಎಷ್ಟಾಗ್ತದ ಅಂತಂದ್ರ 64 ಆಗ್ತದ. ಎಸ್ ಹೌದಾ, ಇಲ್ಲಿ ನೋಡ್ರಿ 64 ಬಂದದ. ಇದೇ ರೀತಿ ಸಂಬಂಧವನ್ನ ನಾವು ಏನ್ ಮಾಡ್ಬೇಕ್ರಿ, ಈ ಪ್ರಶ್ನೆಗೆ ನಾವು ಉತ್ತರವನ್ನ ಕಂಡುಹಿಡಿಬೇಕಾಗ್ತದ. ನೋಡ್ರಿ 3 ಇಂಟು 3 ಎಷ್ಟಾಗ್ತದ, ಇಲ್ಲಿ 9 ಆಗ್ತದ. ಆಮೇಲೆ 9 ಇಂಟು 3 ಎಷ್ಟಾಗ್ತದ ಅಂದ್ರ 27 ಆಗ್ತದ. ನಮ್ಮ ಉತ್ತರ ಏನಾಗ್ತದ್ರಿ, 27 ಆಗ್ತದ. ಈ ರೀತಿ ಏನಪ್ಪಾ ಅಂತ ನೋಡ್ರಿ, ಕೂಡ್ಸುದು, ಕಳಿದು, ಭಾಗಾಕಾರ, ಗುಣಾಕಾರ ಇವು ನಿಮ್ ಪರ್ಫೆಕ್ಟ್ ಆಗ್ತದ. ಅವೆಲ್ಲ ಪರ್ಫೆಕ್ಟ್ ಆಗಿದ್ರೆ ಅಂದ್ರೆ ಏನಾಗ್ತದ, ನಿಮ್ಗೆ ಆರಾಮ್ಸೆ ನೀವು ಮೆಂಟಲ್ ಎಬಿಲಿಟಿ ಒಳಗ ಸಂಪೂರ್ಣ ಔಟ್ ಆಫ್ ಔಟ್ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳಲಿಕ್ಕೆ ಈಜಿ ಆಗ್ತದ. ಹಂಗಿದ್ರ ನೆಕ್ಸ್ಟ್ ನೋಡ್ರಿ, ಈ ಎರಡನೇ ಪ್ರಶ್ನೆ ಏನ್ ಕೊಟ್ಟಿದಾರ ಅಂತ ಹೇಳಿ ನೋಡ್ರಿ, ಒಂದು 2 ನಿಮಿಷ ಥಿಂಕ್ ಮಾಡ್ರಿ. ಎರಡನೇ ಪ್ರಶ್ನೆ ಏನದ ಅಂತೇಳಿ ನೋಡ್ರಿ, ಯಾವ ರೀತಿ ಆನ್ಸರ್ ಅನ್ನ, ಇದನ್ನೆಲ್ಲ ನೋಡಿದ್ರೆ ಏನ್ ಅನಿಸ್ತದ, ಇದು ಏನಪ್ಪಾ ಇದ್ರ ಟೇಬಲ್ಸ್ ಒಳಗಿಲ್ಲ, ಸ್ಕ್ವೇರ್ ಒಳಗಿಲ್ಲ, ಹೌದಾ, ಕ್ಯೂಬ್ ಒಳಗಿಲ್ಲ, ಪ್ರೈಮ್ ನಂಬರ್ ಒಳಗಿಲ್ಲ, ಯಾವ ರೀತಿ ಮಾಡಬೇಕು. ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆ ಒಳಗ ಈ ರೀತಿ ಪ್ರಶ್ನೆಗಳನ್ನು ಕೇಳಿದಾಗ ಏನಾಗ್ತದ ಅಂದ್ರ, ನೀವು ಸ್ಕೂಲ್ ಸಿಲೆಬಸ್ ಓದುವಾಗ ಈ ರೀತಿ ಪ್ರಶ್ನೆಗಳು ನಿಮ್ಗೆ ಅರ್ಥ ಆಗುದಿಲ್ಲ. ಅದಕ್ಕೋಸ್ಕರ ನಿಮ್ಗೆ ಅರ್ಥ ಆಗ್ಲಿ, ನಿಮ್ಗೆ ತಿಳಿಲಿ ಅಂತೇಳಿ ಪ್ರತಿ ಸಂಡೇ ಎಕ್ಸಾಮ್ ಅನ್ನ ಫ್ರೀ ಆಗಿ ನಡೆಸ್ತಾ ಇದ್ದೀನಿ. ಅದ್ರ ಜೊತೆಗೆ ನೀವು ಫ್ರೀ ಆಗಿ ನಾವು ಮೆಂಟಲ್ ಎಬಿಲಿಟಿ ಕ್ಲಾಸ್ ಅನ್ನು ಸಹ ಹೇಳ್ತಾ ಇದ್ದೀನಿ. ಎಲ್ಲರೂ ಆದಷ್ಟು ಏನ್ ಮಾಡ್ರಿ, ಈ ವಿಡಿಯೋನ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಆದಷ್ಟು ನಿಮ್ಮ ಎಲ್ಲಾ ಗ್ರೂಪ್ಗಳಿಗೆ ಶೇರ್ ಮಾಡ್ರಿ. ಎಲ್ಲಾ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯೊಳಗ ಕಾಂಪಿಟೇಷನ್ ಮಾಡ್ರಿ, ಅದ್ರ ಜೊತೆಗೇನೆ ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ವಿ ಸಹ ಆಗ್ರಿ ಅಂತ ಹೇಳ್ತೀನಿ. ಹಂಗಾದ್ರೆ ಇದನ್ನ ನೋಡ್ರಿ ಯಾವ ರೀತಿ ಆನ್ಸರ್ ಬರ್ತದ ಅಂತ ಹೇಳಿ, ಬಹಳ ಈಜಿ ಆಗಿರ್ತದ. ಸ್ವಲ್ಪ ಏನ್ ಮಾಡ್ಬೇಕು, ನಾವು ಥಿಂಕ್ ಮಾಡ್ಬೇಕಾಗ್ತದ. ಏನ್ ಥಿಂಕ್ ಮಾಡ್ಬೇಕ್ರಿ ಇಲ್ಲಿ, ಜಸ್ಟ್ ನೋಡ್ರಿ 30 ಇಂಟು 4 ಎಷ್ಟಾಗ್ತದ ಅಂದ್ರ 120 ಆಗ್ತದ. ಹೌದಾ, 120 ಬಂತ್ರಿ. 120 ಏನಪ್ಪಾ ಇಂಟು 4 ಮಾಡಿದಾಗ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನಾವು +4 ಮಾಡಬೇಕು. 120ಕ್ಕ +4 ಮಾಡಿದಾಗ 124 ಆಗ್ತದ. ಎಷ್ಟಾಗ್ತದ ರೀ, ಪ್ಲಸ್ ಮಾಡಿದಾಗ 124 ಆಗ್ತದ. ಅರ್ಥ ಆಯ್ತಾ, ಏನಾಗ್ತಿಲ್ಲಿ ನಿಮ್ಗೆ ಕರೆಕ್ಟ್ ಆಗಿ 124 ಬತ್ತು. ಇದೇ ರೀತಿ ನಾವ್ ಏನ್ ಮಾಡ್ಬೇಕ್ರಿ, ಇಲ್ಲಿ ಕರೆಕ್ಟ್ ಆಗಿ ನಾವು ಆನ್ಸರ್ ನ ಕಂಡು ಹಿಡಿಬಹುದು. ಇಲ್ಲಿ ನೋಡ್ರಿ, ಇಲ್ಲಿ ಏನಾಗದ 40 ಅದ, ಇದನ್ನು ಇಂಟು 4 ಮಾಡಿದಾಗ ಏನಾಗ್ತದ ಅಂದ್ರ 160 ಆಗ್ತದ. ಇದಕ್ಕ +4 ಮಾಡಿದಾಗ 164 ಆಗ್ತದ. ಅರ್ಥ ಆಯ್ತಾ. ಹಂಗ ಇನ್ನು ನೆಕ್ಸ್ಟ್ ಏನ್ ಮಾಡ್ಬೇಕಾರ ನಾವ ನೋಡ್ರಿ, 22 ಇಂಟು 4 ಮಾಡಿದಾಗ ಎಷ್ಟಾಗ್ತದ, 88 ಆಗ್ತದ. +4 ಮಾಡಿದಾಗ ನಮ್ಮ ಆನ್ಸರ್ 92 ಆಗ್ತದ. ಎಷ್ಟಾಗ್ತದ ರೀ, 92 ಆಗ್ತದ. ನೋಡ್ರಿ ಆನ್ಸರ್ ಬತ್ತಲ್ಲ. ಈ ರೀತಿ ಏನ್ ಮಾಡ್ಬೇಕು, ನಾವು ಮೆಂಟಲ್ ಎಬಿಲಿಟಿ ಒಳಗ ಸ್ವಲ್ಪ ಥಿಂಕ್ ಮಾಡ್ಬೇಕಾಗ್ತದ. ಓಕೆ, ನೆಕ್ಸ್ಟ್ ನೋಡ್ರಿ, ಮೂರನೇ ಪ್ರಶ್ನೆ ಏನದ ಅಂತಂದ್ರ ಬಹಳ ಈಜಿ ಆಗಿರ್ತಕ್ಕಂಥ ಪ್ರಶ್ನೆ. ನೋಡಿದ್ರು ಸ್ವಲ್ಪ ಏನು ಅರ್ಥ ಆಗೋಲ್ತು ಅಂತ ಅನಸ್ತತಿ, ಬಹಳ ಈಜಿ ಆಗಿರ್ತದ. ನೋಡುನ್ ತೋರಿ ಮೂರನೇ ಪ್ರಶ್ನೆ ಏನಾಗ್ತದ ಅಂತಂದ್ರ, ಜಸ್ಟ್ ಇಂಥ ಪ್ರಶ್ನೆಗಳು ಬಂದಾಗ ನಿಮ್ ತಿಳಿಯಾಗಿರ್ಬೇಕು, ಏನ್ ಗೊತ್ತಿರ್ಬೇಕಂದ್ರ ಜಸ್ಟ್ ಒಂದ್ಸಲ ಪ್ಲಸ್, ಹೌದಾ, ಅಡ್ಡ ಸಾಲು ಮತ್ತು ಕಂಬ ಸಾಲುಗಳನ್ನ ಪ್ಲಸ್ ಮಾಡಿ ನೋಡ್ಬೇಕು, ಅಥವಾ ಇಂಟು ಮಾಡಿ ನೋಡ್ಬೇಕು, ಅಥವಾ ಮೈನಸ್ ಮಾಡಿ ನೋಡ್ಬೇಕು, ಅಥವಾ ಡಿವಿಷನ್ ಮಾಡಿ ನೋಡ್ಬೇಕು. ಹಂಗಾದ್ರ ನಾವ್ ಏನ್ ಮಾಡೋಣ, ಫಸ್ಟ್ ಪ್ಲಸ್ ಮಾಡಿ ನೋಡೋಣ. ಏನಾಗ್ತದ ಪ್ಲಸ್ ಅಂತಂದ್ರ ನೋಡ್ರಿ, 9 + 15 + 12 ಮಾಡಿದಾಗ ಎಷ್ಟಾಗ್ತದೆ ನೋಡ್ರಿ, 9 1 15 4 1 12 ಟೋಟಲ್ ಆಗಿ 36 ಆಗ್ತದ. ಎಷ್ಟಾಗ್ತದ ರೀ, 36 ಆಗ್ತದ. ಹೌದಾ, ಎಲ್ಲಿ ಕ್ವಶನ್ ಮಾರ್ಕ್ ಅದ, ಇಲ್ಲಿ ಕ್ವಶನ್ ಮಾರ್ಕ್ ಅದ, ಇಲ್ಲಿ ಏನ್ ಬರ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಜಸ್ಟ್ ಇದನ್ನ ಮಾಡೋಣ ನೋಡ್ರಿ. ಹೌದಾ, ನೋಡ್ರಿ 1 5 ಎಷ್ಟಾಗ್ತದ ಅಂದ್ರ 6 ಆಗ್ತದ. ಇಲ್ಲಿ 1 2 ಕೂಡಿ 36 ಆಗ್ತದ. ನೋಡ್ರಿ, ಈ ಒಂದು ಕಂಬ ಸಾಲೊಳಗೆ 36 ಬಂದದ, ಈ ಒಂದು ಕಂಬ ಸಾಲೊಳಗೆ 36 ಬಂದದ ಅಂದ್ರ ಇಲ್ಲಿಯೂ ನಮಗೆ ಎಷ್ಟು ಬರ್ಬೇಕ್ರಿ, 36 ಬರ್ಬೇಕು. 36 ಬರ್ಬೇಕಂದ್ರ 21 + 1 ಕೂಡಿಸ್ರೆ ಎಷ್ಟಾಗ್ತದ ನೋಡ್ರಿ, 21 + 1 ಇನ್ನು ಪ್ಲಸ್ ಎಷ್ಟು ಕೂಡಿಸ್ರ 36 ಆಗ್ತದ ಅಂತಂದ್ರ 21 + 1 ಕೂಡಿಸ್ರ 22 ಆತು. 22ಕ್ಕೆ ನಾವು ಎಷ್ಟು ಕೂಡಿಸಿದ್ರ 36 ಆಗ್ತದ ಅಂತ ನೋಡ್ಬೇಕು, 14 ಕೂಡಿಸ್ಬೇಕು. ಎಷ್ಟು ಕೂಡಿಸ್ಬೇಕ್ರಿ, 14 ಕೂಡಿಸ್ಬೇಕು. ಅವಾಗ ಎಷ್ಟಾಗ್ತದ, 36 ಆಗ್ತದ. ಇಲ್ಲಿ 14 ಬಂದ್ರ ನಮ್ಮ ಆನ್ಸರ್ 36 ಆತು. ನೋಡ್ರಿ, ಬಿಟ್ಟು ಹೋದ ಸಂಖ್ಯೆ ಏನಾಯ್ತು, ಮೊದಲೇ ಕಂಬ ಸಾಲೆ 36, ಎರಡನೇ ಕಂಬ ಸಾಲೆ 36, ಮೂರನೇ ಕಂಬ ಸಾಲದಲ್ಲಿ 36. ಹೌದಾ, ಒಂದೇ ರೀತಿಯ ಸಂಖ್ಯೆಗಳು ಬಂದು, ಹಂಗಾದ್ರೆ ನಮ್ಮ ಪ್ರಶ್ನೆಗೆ ಉತ್ತರ ಏನಾಗ್ತದ, 14 ಆಗ್ತದ. ಆಪ್ಷನ್ ಸಿ ಆಗ್ತದ. ಈ ರೀತಿನೂ ಬಂದಿರ್ತದ. ಒಂದೊಂದು ಸಾರಿ ಏನ್ ಮಾಡ್ಬೇಕು, ಈ ರೀತಿ ನಾವು ಪ್ಲಸ್ ಮಾಡಿ ನೋಡ್ಬೇಕು. ಒಂದೊಂದು ಸಾರಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕಂಬ ಸಾಲಿನಲ್ಲಿ ಸಹ ಪ್ಲಸ್ ಮಾಡಿ ನೋಡ್ಬೇಕಾಗ್ತದ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ. ಜಸ್ಟ್ ನೋಡ್ರಿ, ಏನ್ ಕೊಟ್ಟಿದಾರ ಅಂತಂದ್ರ 4 ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಆಮೇಲೆ 26 16 10 6 ಅಂತ ಹೇಳಿ ಕೊಟ್ಟಿದಾರ. ಇಲ್ಲಿ ಯಾವ ರೀತಿ ಥಿಂಕ್ ಮಾಡ್ಬೇಕು ನೋಡ್ರಿ, ಬಹಳ ಈಜಿ ಪ್ರಶ್ನೆ ಅದ. ಹೌದಾ, ಈ ಪ್ರಶ್ನೆ ನೋಡಿದ್ರೆ ಏನ್ ಅನ್ಸ್ತದ, ಯಾವ ಪ್ರಶ್ನೆ ನಮ್ಗೆ ಉತ್ತರ ಬರ್ತದ ಅಂತೇಳಿ
ನಾವು ನೋಡ್ಬೇಕಾದ್ರೆ ವಿದ್ಯಾರ್ಥಿಗಳಲ್ಲಿ ನೋಡ್ರಿ 4 ಎಷ್ಟು ಡಿಫ್ರೆನ್ಸ್ ಅದ 26 ಅಂದ್ರೆ 22 ಅದ. ಇಲ್ಲಿ ಬಹಳ ಡಿಫ್ರೆನ್ಸ್ ಆಗ್ತದ. ಜಸ್ಟ್ ನೋಡ್ರಿ ಬಹಳ ಈಜಿ ಆಗಿದೆ. ಇಲ್ಲಿ ಏನ್ ಮಾಡ್ಯಾರ ನೋಡ್ರಿ 4 + 6 ಕೂಡಿಸಿದ್ರೆ ಏನಾಗ್ತದ 10 ಆಗ್ತದ. ಹೌದಾ? ಆಮೇಲೆ 10 ಪ್ಲಸ್ ನೋಡ್ರಿ 6 + 10 ಕೂಡಿಸ್ರೆ ಏನಾಗ್ತದ 16 ಆಗ್ತದ. 10 + 16 ಕೂಡಿಸಿದ್ರೆ 26 ಆಗ್ತದ. ಇನ್ನು 16 + 26 ಕೂಡಿಸಿದ್ರೆ ಎಷ್ಟು ಆಗ್ತದ ಅಂತೇಳಿ ಪ್ರಶ್ನೆಯನ್ನ ಕೇಳಿದಾಗ ಇಲ್ಲಿ ನೋಡೋಣ ವಿದ್ಯಾರ್ಥಿಗಳೇ, 16 + 26 ಕೂಡಿಸಿದ್ರೆ 6 6 12 ಆಗ್ತದ. 1 2 3 4 ಆಗ್ತದ. 42 ಇಲ್ಲಿ ಎಷ್ಟು ಬರ್ತದ ರೀ 42 ಬರ್ತದ. 42 ಆಪ್ಷನ್ಸ್ ಡಿ ಒಳಗದ ನೋಡ್ರಿ. ಎಂಟಿ ಕ್ಲಾಕ್ ವೈಸ್ ಗಡಿಯಾರದ ವಿರುದ್ಧ ದಿಕ್ಕಿನಾಗ ಏನ್ ಮಾಡ್ಯಾರಪ್ಪ ಅಂತಂದ್ರ ಇವುಗಳನ್ನ ಪ್ಲಸ್ ಮಾಡ್ಕೊತ ಬಂದಾರ. ಈ ರೀತಿ ಪ್ರಶ್ನೆಗಳು ಬರ್ತಾವ, ನೀವು ಅರ್ಥ ಮಾಡ್ಕೋಬೇಕು. ನೋಡ್ರಿ ಈ ಸಂಖ್ಯೆ ಪ್ಲಸ್ ಮಾಡಿದಾಗ 10 ಬಂದದ. ಈ ಸಂಖ್ಯೆ ಪ್ಲಸ್ ಮಾಡಿದಾಗ 16 ಬಂದದ. ಈ ಸಂಖ್ಯೆ ಪ್ಲಸ್ ಮಾಡಿದಾಗ 26 ಬಂದದ. ಈ 16 26 ಪ್ಲಸ್ ಮಾಡಿದಾಗ ಎಷ್ಟು ಬಂದದ ನಮಗೆ ಉತ್ತರ 42 ಬಂದದ. ಹೌದಾ? ಈ ತರ ಏನ್ ಮಾಡ್ಬೋದು, ಕ್ಲಾಕ್ ವೈಸ್ ಮತ್ತು ಎಂಟಿ ಕ್ಲಾಕ್ ವೈಸ್ ಒಳಗೂ ಸಂಖ್ಯೆಗಳನ್ನ ಏನ್ ಮಾಡಿರ್ತಾರ ನಮಗ ಕೊಟ್ಟಿರ್ತಾರ. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗ್ತದ. ಓಕೆ ವಿದ್ಯಾರ್ಥಿಗಳೇ, ಮುಂದೆ ನೋಡ್ರಿ ನಾ ಹೇಳಿದ್ನಲ್ಲ ನಿಮ್ಗ ವರ್ಗ ಸಂಖ್ಯೆ, ಗಣಸಂಖ್ಯೆ, ಅವಿಭಾಜ್ಯ ಸಂಖ್ಯೆ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಒಂದೊಂದು ಪ್ರಶ್ನೆಗಳು ಬಂದಿರ್ತಾವ. ನೋಡ್ರಿ ಇಲ್ಲಿ ಏನಾಗಿದೆ ಅಂದ್ರ 8 ಕೊಟ್ಟಾನ, 27 ಕೊಟ್ಟಾನ, 64 ಇದೆ, 125 ಇದೆ, 216. ಹೌದಾ? ಇಲ್ಲಿ ನೋಡ್ರಿ 8 ಆದ ತಕ್ಷಣ 27 ಅಂದ್ರೆ 27 ಬಂದದ ಅಂದ್ರೆ ತಿಳ್ಕೊಂಡ್ಬಿಡ್ಬೇಕು ನಾವು ಇದು ಘನಸಂಖ್ಯೆ ಅಂತೇಳಿ. 2 ಎಷ್ಟರ ಘನಸಂಖ್ಯೆ ಅಂತಂದ್ರೆ ಇದು 8 2ರ ಘನಸಂಖ್ಯೆ. ಹೌದಾ? 27 ಏನ್ರಿ ಇದು 3ರ ಘನಸಂಖ್ಯೆ. ಆಮೇಲೆ ಹೌದಾ ಸಾರಿ 3ರ ಘನಸಂಖ್ಯೆ ಆಗ್ತದ. ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ 64 ಅನ್ನೋದೇನ್ರಿ 4ರ ಘನಸಂಖ್ಯೆ ಆಗ್ತದ. 125 ಅನ್ನೋದೇನ್ರಿ 5ರ ಘನಸಂಖ್ಯೆ ಆಗ್ತದ. 216 ಅನ್ನೋದೇನ್ರಿ 6ರ ಘನಸಂಖ್ಯೆ ಆಗ್ತದ. ಇನ್ನು ಎಷ್ಟರ ಘನಸಂಖ್ಯೆ ಬರಿಬೇಕ್ರಿ ನಾವ 7ರ ಘನಸಂಖ್ಯೆ 343 ಆಗ್ತದ. 343 ಏನಪ್ಪಾ ಅಂತಂದ್ರ 7ರ ಘನಸಂಖ್ಯೆ. ನಮ್ಮ ಉತ್ತರ ಎಲ್ಲಿದ ನೋಡ್ರಿ ಆಪ್ಷನ್ ಸಿ ಒಳಗದ. ನೀವು ಪರ್ಫೆಕ್ಟ್ ಆಗಿ ಏನ್ ಮಾಡ್ಬೇಕಂದ್ರ ಘನಸಂಖ್ಯೆಗಳನ್ನ 30, ವರ್ಗ ಸಂಖ್ಯೆಗಳನ್ನ 40 ನೀವು ಪರ್ಫೆಕ್ಟ್ ಆಗಿ ಅವ್ನು ಪ್ರಾಕ್ಟೀಸ್ ಮಾಡ್ಲೇಬೇಕು. ಯಾಕಂತಂದ್ರ ನಿಮಗೆ 100% ಮೆಂಟಲ್ ಎಬಿಲಿಟಿ ಒಳಗ ಅದನ್ನ ಕೇಳ್ತಾರ. ಓಕೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಈಗ ಬಹಳ ಈಸಿ ಆಗಿರ್ತದ. ಈ ಕೆಳಗಿನ ಚಿತ್ರ ಬಿಟ್ಟು ಹೋಗಿರೋ ಸಂಖ್ಯೆಯನ್ನ ಕಂಡುಹಿಡಿರಿ ಅಂತೇಳಿ ಪ್ರಶ್ನೆಯನ್ನ ಕೇಳಿದಾಗ ಇಲ್ಲಿ ನೋಡ್ರಿ ಈ ಪ್ರಶ್ನೆ ನೋಡ್ರಿ ಯಾರು ಉತ್ತರ ಮಾಡ್ತೀರಿ? ನಿಮಗೊಂದು 20 ಸೆಕೆಂಡ್ ಟೈಮ್ ಕೊಡ್ತೀನಿ. ಬಹಳ ಈಜಿ ಆಗೈತಿ. ಹೌದಾ? ನೋಡ್ರಿ. ಎಸ್, ಓಕೆ, ಥಿಂಕ್ ಮಾಡಬೇಕು. ಹೌದಾ? ನಾನು ಬಿಡಿಸಿ ತೋರಿಸ್ತೀನಿ, ತಪ್ಪಾಗಲಿ, ಏನು ತೊಂದರೆ ಇಲ್ಲ. ನೀವೊಂದ್ಸಲ ನೋಡುವಾಗ ಬುಕ್ನಲ್ಲಿ ಪ್ರಾಕ್ಟೀಸ್ ಮಾಡಲೇಬೇಕು. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟೇನಾಗ್ತದ ನಿಮ್ಗೆ ಭಾಳ ಈಜಿ ಆಗಿರ್ತದ. ಮೆಂಟಲ್ ಎಬಿಲಿಟಿ ಅಂದ್ರೆ ಅಷ್ಟು ಈಜಿನ ಸಬ್ಜೆಕ್ಟ್ ಅದು ತಿಳ್ಕೊಂಡ್ರೆ. ಓಕೆನಾ? ನೋಡೋಂತವರೀಗ 7 7 16 34. ಎಸ್ ನೋಡ್ರಿ ಏನಾಗಿದೆ ಅಂದ್ರೆ 7 × 2 ಎಷ್ಟಾಗ್ತದ ರೀ 14 ಆಗ್ತದ. 14ಕ್ಕೆ ಏನು ಮಾಡ್ಯಾರ +2 ಮಾಡ್ಯಾರ. ಎಷ್ಟಾಗ್ಯದ 16 ಆಗ್ಯದ. ಓಕೆನಾ? ನೆಕ್ಸ್ಟ್ ತೋರಿ 16 × 2 ಮಾಡ್ರಿ 32 ಆಗ್ತದ. +2 ಮಾಡಿದರೆ ಏನಾಗ್ತದ 34 ಆಗ್ತದ. ಓಕೆನಾ? ನೆಕ್ಸ್ಟ್ ನೋಡ್ರಿ 34 × 2 ಮಾಡಿದ್ರೆ 68 ಆಗ್ತದ. +2 ಮಾಡಿದ್ರೆ 70 ಆಗ್ತದ. ನಮ್ಮ ಉತ್ತರ ಎಷ್ಟು ಬತ್ರಿ 70 ಬಂತು. ಇಲ್ಲಿ ಏನ್ ಬರ್ತದ 70 ಇಸ್ ರೈಟ್ ಆನ್ಸರ್. ಯಾವ್ದ್ರಿ? ಆಪ್ಷನ್ ಸಿ ಇಸ್ ಬಿ. ನೋಡ್ರಿ ಇಷ್ಟು ಭಾರಿ ಈಜಿ ಆಗಿರ್ತಕ್ಕಂಥ ಪ್ರಶ್ನೆಗಳು ಇರ್ತಾವ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ ಯಾವ ರೀತಿ ನಾವು ಉತ್ತರವನ್ನ ಮಾಡಬೇಕಿಲ್ಲ. 3 16 4 9 16 36. ಇಲ್ಲಿ ಏನಾಗ್ತದೆ ಜಸ್ಟ್ ಏನೂ ಇಲ್ಲ, ವರ್ಗ ಸಂಖ್ಯೆ ಮ್ಯಾಗ ಪ್ರಶ್ನೆಯನ್ನು ಕೇಳ್ಯಾರ. 2ರ ವರ್ಗ 4, 3ರ ವರ್ಗ 9, 4ರ ವರ್ಗ 16, 5ರ ವರ್ಗ 25. ಎಸ್, ಆನ್ಸರ್ ಏನಪ್ಪಾ ಅಂತಂದ್ರ 25 ಬಂದದ. ಆಪ್ಷನ್ಸ್ ಏನಾಗ್ತದ? ಆಪ್ಷನ್ಸ್ ಎ ಆಗ್ತದ. ಬಹಳ ಈಜಿ ಆಗಿರ್ತಕ್ಕಂಥ ಪ್ರಶ್ನೆ. ಇದು ಎಷ್ಟಿದ್ರಿ? ಇದು 6ರ ವರ್ಗ, ಇದು 7ರ ವರ್ಗ ಸಂಖ್ಯೆ 49. ನಮ್ಮ ಪ್ರಶ್ನೆ ಏನಾಗ್ತದ 25 ಏನಾಗ್ತದ 5ರ ವರ್ಗ ಸಂಖ್ಯೆ ಅಂತೇಳಿ ಕರಿತೀವಿ. ಅದಕ್ಕೆ ನಮ್ಮ ಆನ್ಸರ್ ಆಪ್ಷನ್ಸ್ ಎ ಆಗ್ತದ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಬಹಳ ಈಜಿ ಪ್ರಶ್ನೆ. ನೀವು ಇಷ್ಟೆಲ್ಲ ಒಂದು ಇಲ್ಲಿವರೆಗೆ 7 ಪ್ರಶ್ನೆಗಳನ್ನ ನೋಡಿದ್ವಿ.
ಅದರಲ್ಲೇ ಕೆಲವೊಂದಿಷ್ಟು ಈಜಿ ಇದು, ಕೆಲವೊಂದಿಷ್ಟು ಡಿಫಿಕಲ್ಟ್ ಸಹ ಇದು. ಇದು ಬಹಳ ಈಜಿ ಆಗಿರ್ತಕ್ಕಂಥ ಪ್ರಶ್ನೆ, ಅದರ ಯೋಚನೆ ಮಾತ್ರ ಮಾಡಬೇಕು. ಹೌದಾ? ಓಕೆ, 30 ಸೆಕೆಂಡ್ ಟೈಮ್ ತೋರಿ. ನೀವು ಜಸ್ಟ್ ಟೈಮ್ದೊಳಗೆ ನೀವು ಬಿಡಿಸ್ಲೇಬೇಕು. ಹೌದಾ? ಯಾರು ಆನ್ಸರನ್ನು ಬಿಡಿಸ್ತೀರಿ ಅವ್ರು ಏನು ಮಾಡ್ಬೋದು, ಕಮೆಂಟ್ನಲ್ಲಿ ಉತ್ತರವನ್ನು ತಿಳಿಸ್ಬೋದು. ಬಹಳ ಈಜಿ ಆಗಿರ್ತದ. ಓಕೆ, ನೋಡ್ಕೋರಿ. ಓಕೆ, ಯಾರೆಲ್ಲ ವಿದ್ಯಾರ್ಥಿಗಳು ಕ್ಲಾಸ್ಗಳನ್ನ ಕೇಳ್ತಾ ಇದ್ದೀರಲ್ಲ, ತಾವೆಲ್ಲ ಏನು ಮಾಡಬೇಕಪ್ಪ ಅಂತಂದ್ರೆ ನಿಮ್ಮ ಒಂದು ಯೂಟ್ಯೂಬ್ದಲ್ಲಿ ಹೋಗಬೇಕು. ಯೂಟ್ಯೂಬ್ದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಪರಿಶ್ರಮ ಕೋಚಿಂಗ್ ಸೆಂಟರ್ ಅಂತೇಳಿ. ಹೌದಾ? ಪರಿಶ್ರಮ ಕೋಚಿಂಗ್ ಸೆಂಟರ್ ಸರ್ಚ್ ಮಾಡಿದರೆ ಓಕೆ, ಬೇಗ ಬೇಗ ಬಿಡಿಸ್ಬೇಕು. ಬೇಗ ಬೇಗ. ಹಾಂ, ನೋಡ್ರಿ ಯಾರೆಲ್ಲ ಬಿಡಿಸ್ತಾ ಇದ್ದಾರೆ ನೋಡ್ರಿ. 16, 25, 36 ಏನು ನೇರೆಸ್ಟ್ ಅದರ ಇಲ್ಲಿ? 16, 25, 36 ಮೂರು ಸಂಖ್ಯೆಗಳನ್ನು ನೋಡಿದಾಗ ನಿಮ್ಗೆ ಅರ್ಥ ಆಗಬೇಕು. ಏನು ಅರ್ಥ ಆಗ್ಬೇಕಪ್ಪ ಅಂತಂದ್ರೆ ನೋಡ್ರಿ, 16 ಅನ್ನೋದು ಎಷ್ಟರ ವರ್ಗ ಸಂಖ್ಯೆ ಅದರ ಇಲ್ಲಿ? ಎಸ್, 4ರ ವರ್ಗ ಸಂಖ್ಯೆ. ಹೌದಾ? 25 ಅನ್ನೋದು ಎಷ್ಟರ ವರ್ಗ ಸಂಖ್ಯೆ ರೀ? 5ರ ಸಂಖ್ಯೆ. 36 ಅನ್ನೋದು ಎಷ್ಟರದ್ರಿ? 6ರ ವರ್ಗ ಸಂಖ್ಯೆ. ಹೌದಾ? ಏನು ಮಾಡ್ಯಾರಪ್ಪ ಅಂತಂದ್ರೆ ಇಲ್ಲಿ 16 ವರ್ಗ ಸಂಖ್ಯೆ ಎಷ್ಟ್ರಿ? 4 ಅದ. 25ರ ವರ್ಗ ಸಂಖ್ಯೆ ಎಷ್ಟ್ರಿ? 5 ಅದ. 36ರ ವರ್ಗ ಸಂಖ್ಯೆ ಎಷ್ಟ್ರಿ? 6 ಅದ. ಇದನ್ನಷ್ಟು ಪ್ಲಸ್ ಮಾಡ್ಯಾರ ಅವ್ರು, ಏನು ಮಾಡಿಲ್ಲ. 4, 5 ಈ 6ನ್ನ ಪ್ಲಸ್ ಮಾಡಿದಾಗ ಏನಾಗ್ತದ? 15 ಬರ್ತದ. ಎಷ್ಟು ಬರ್ತದ ರೀ? 15 ಬರ್ತದ. ಅದಕ್ಕೆ ಆಪ್ಷನ್ಸ್ 15 ಅದ. ಹಂಗೆ ಇಲ್ಲಿ ಯಾವ್ದು ಬರ್ತದ ಅಂತ ಪ್ರಶ್ನೆ ಕೇಳ. ಇದೇ ರೀತಿ ನಾವು ಏನು ಮಾಡ್ಬೇಕಂದ್ರೆ ಇಲ್ಲಿ ನೋಡ್ರಿ, 49 ಅನ್ನೋದು ಏನ್ರಿ? 7ರ ವರ್ಗ ಸಂಖ್ಯೆ. 64 ಅನ್ನೋದು ಎಷ್ಟಿದ್ರಿ? 8ರ ಒಂದು ವರ್ಗ ಸಂಖ್ಯೆ. 81 ಅನ್ನೋದು ಎಷ್ಟರ ಸಂಖ್ಯೆ ರೀ? 9ರದ ಒಂದು ವರ್ಗ ಸಂಖ್ಯೆ ಆಗ್ತದ. ಇದೇ ರೀತಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಪ್ಲಸ್ ಮಾಡ್ಬೇಕಾಗ್ತದ. 9, 8 ಆಮೇಲೆ 7 ಎಷ್ಟಾಗ್ತದ ನೋಡ್ರಿ? 8 8 16 1 7 ಏನಾಗ್ತದ? 20 20 1 7 ಏನಾಗ್ತದ? ಟೋಟಲ್ ಆಗಿ 24 ಆಗ್ತದ. 24 ಏನಾಗ್ತದ? ಆಪ್ಷನ್ಸ್ ಸಿ ಒಳಗದ. ಎಲ್ಲದರಿ? ಆಪ್ಷನ್ಸ್ ಸಿ ಒಳಗೆ ಇರ್ತದ. ಹಂಗಾದ್ರೆ ನಮ್ಮ ಆನ್ಸರ್ ಏನಾಗ್ತದ್ರಿ? 24 ಆಗ್ತದ. ಹಂಗಾದ್ರೆ ಈ ಒಂದು ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ವರ್ಗ ಸಂಖ್ಯೆಗಳನ್ನ ಕೊಟ್ಟಾರ, ವರ್ಗ ಸಂಖ್ಯೆಗಳ ನಾವೇನ್ ಮಾಡ್ಬೇಕ್ರಿ? ಪ್ಲಸ್ ಮಾಡ್ಕೋಬೇಕು. ಹಂಗಾದ್ರ ಇಲ್ಲಿ ಏನಾಗ್ತದ? 24 ಆಗ್ತದ. ಆಪ್ಷನ್ಸ್ ಸಿ ಇಸ್ ರೈಟ್ ಆನ್ಸರ್. ಹಂಗ ನೋಡ್ರಿ ನೆಕ್ಸ್ಟ್ ಇಲ್ಲಿ ನೋಡ್ರಿ ಏನ್ ಕೊಟ್ಟಿದಾರ ಅಂತಂದ್ರ ಇಲ್ಲೊಂದು ಬಿಟ್ಟು ಹೋಗಿರೋ ಸಂಖ್ಯೆನ ಆನ್ಸರ್ ಯಾವ ರೀತಿ ನಾವು ಮಾಡ್ಬೇಕಂತೇಳಿ ಇಲ್ಲಿ ನೋಡ್ರಿ ಏನ್ ಮಾಡ್ಯಾರ, ಇಲ್ಲಿ ಯಾವ ಕ್ವಶನ್ ನಂಬರ್ ಬಂದೈತೆ, ಈ ಕ್ವಶನ್ ನಂಬರ್ ಒಳಗೆ ಯಾವ ರೀತಿ ನಾವು ಬಿಡಿಸ್ಬೇಕಂತ ನೋಡ್ಬೇಕ್ರಿ. ಇಲ್ಲಿ ನೋಡ್ರಿ 5ರ ವರ್ಗ ಸಂಖ್ಯೆ ಎಷ್ಟಾಗ್ತದ? 25 ಆಗ್ತದ. ಹಂಗಾರೆ 1ರ ವರ್ಗ ಸಂಖ್ಯೆ ಎಷ್ಟ್ರಿ? 1 ಆಗ್ತದ. ಆಪ್ಷನ್ಸ್ ಎ ಇಸ್ ರೈಟ್ ಆನ್ಸರ್. ಇಷ್ಟು ಸಿಂಪಲ್ ಬಂದಿರ್ತೈತಿ. ಒಬ್ಬರು ಏನ್ ಮಾಡ್ಬಿಡ್ತೀರಿ, ನೀವು ಪ್ಲಸ್ ಮಾಡ್ಬಿಡ್ತೀರಿ, ಇವನ್ನೆಲ್ಲ ಪ್ಲಸ್ ಮಾಡ್ಕೋತ ಹೋಗ್ತಿರ್ತಾವ, ಇಂಟು ಮಾಡ್ತಿರ್ತೀರಿ. ಒಂದ್ ಸ್ವಲ್ಪ ನೋಡ್ಬೇಕಿಲ್ಲ, 1, 8, 2 ನೋಡ್ರಿ. 2ರ ವರ್ಗ ಸಂಖ್ಯೆ ಎಷ್ಟ? 8ರ ವರ್ಗ ಸಂಖ್ಯೆ 64. ಹೌದಾ? ಎಷ್ಟ್ರಿ? 64. 5ರದ್ದು 25, 2ರದ್ದು 4. ಹಾಗಾದ್ರೆ 1ರದ್ದು ಎಷ್ಟು ಬರ್ತದ? ಇಲ್ಲಿ 1 ಬರ್ತದ. ಎಸ್, ಹೌದಾ? ಓಕೆ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಆನ್ಲೈನ್ ಕ್ಲಾಸನ್ನು ನೋಡ್ತಾ ಇದ್ದೀರಾ. ಈ ಒಂದು ನಮ್ಮ ಒಂದು ಪರಿಶ್ರಮ ನವೋದಯ ತರಬೇತಿ ಕೇಂದ್ರದಿಂದ ಪರಿಶ್ರಮ ಮೊರಾರ್ಜಿ ಚಾಂಪಿಯನ್ ಅಂತ ಹೇಳಿ ಒಂದು ಪ್ರಶ್ನೆ ಪತ್ರಿಕೆಯನ್ನ ನಾವು ರೆಡಿ ಮಾಡಿದ್ವಿ. ಈ ಒಂದು ಪ್ರಶ್ನೆ ಪತ್ರಿಕೆಯ ವಿಶೇಷತೆ ಏನಪ್ಪಾ ಅಂತಂದ್ರ ಈ ಒಂದೇ ಒಂದು ಬುಕ್ಲೆಟ್ ನಲ್ಲಿ ಒಟ್ಟು 53 ಪ್ರಶ್ನೆ ಪತ್ರಿಕೆಗಳದಾವ. 53 ಪ್ರಶ್ನೆ ಪತ್ರಿಕೆಗಳಂತಂದ್ರ 5300 ಪ್ರಶ್ನೆಗಳು ಏನಪ್ಪಾ ಅಂತಂದ್ರ ಈ ಒಂದು ಬುಕ್ಲೆಟ್ ಒಳಗದಾವ. ಹಂಗಾದ್ರ ಈ ಒಂದು ಬುಕ್ಲೆಟ್ ಒಳಗ 5300 ಪ್ರಶ್ನೆಗಳನ್ನು ಬಿಡಿಸಿದ್ದೆ ಆದಲ್ಲಿ ನೀವೇನ್ ಮಾಡ್ಬೋದ್ರಿ? ಮೊರಾರ್ಜಿ, ಆದರ್ಶ, ಕಿತ್ತೂರ, ಆಳ್ವಾಸ ಹೀಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನಾಗ್ತದೆ ಅಂದ್ರ ನೀವು ಟೆಸ್ಟ್ ಬರೆಯಕ ಬಹಳ ಈಜಿ ಆಗ್ತದೆ. ನೋಡ್ರಿ, ನೀವು ಪ್ರತಿ ದಿವಸ ಒಂದೊಂದು ಟೆಸ್ಟ್ ಬರೆದ್ರ ನಿಮಗೆ 53 ದಿನ ಟೈಮ್ ಬೇಕು. ಹಂಗೊಂದು ಪ್ರಶ್ನೆ ಪತ್ರಿಕೆಯನ್ನ ಕರ್ನಾಟಕ ರಾಜ್ಯದೊಳಗ ಅತಿ ಹೆಚ್ಚು ಪ್ರಶ್ನೆ ಪತ್ರಿಕೆಯನ್ನ ಹೊಂದಿರತಕ್ಕಂತ ಏಕೈಕ ಕ್ವಶನ್ ಬ್ಯಾಂಕ್ ಯಾವ್ದಾದ್ರಿದ್ರ ಅದು ಮೊರಾರ್ಜಿ ಚಾಂಪಿಯನ್ ಅಂತ ಹೇಳ್ತೀನಿ. ಹೌದಾ? ಈ ಒಂದು ಪ್ರಶ್ನೆ ಪತ್ರಿಕೆ ಏನಪ್ಪಾ ಅಂತಂದ್ರ ನಾವ್ ಏನ್ ಮಾಡ್ತಾ ಇದ್ದೀವಿ, ಎಲ್ಲಾ ವಿದ್ಯಾರ್ಥಿಗಳಿಗೆ 600 ರೂಪಾಯಿ ಇರ್ತಕ್ಕಂತ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಏನ್ ಮಾಡ್ತಾ ಇದ್ದೀವಿ ಅಂದ್ರ 350 ರೂಪಾಯಿ ನಾವು ಈ ಪ್ರಶ್ನೆ ಪತ್ರಿಕೆಯನ್ನ ನೀಡ್ತಾ ಇದ್ದೀವಿ. ಹೌದಾ? 40% ಡಿಸ್ಕೌಂಟ್ ಅನ್ನ ಕೊಡ್ತಾ ಇದ್ದೀವಿ.
ಅದಕ್ಕೋಸ್ಕರ ಯಾರಿಗೆಲ್ಲ ಈ ಪ್ರಶ್ನೆ ಪತ್ರಿಕೆ ಬೇಕು ಅವ್ರು ಏನ್ ಮಾಡಬಹುದು ಅಂತಂದ್ರೆ ನಮ್ಮ ಒಂದು ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಪ್ರಶ್ನೆ ಪತ್ರಿಕೆಯನ್ನ ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಕಳಿಸ್ತಾರ. ಈ ಲೋಕಲ್ ವಿದ್ಯಾರ್ಥಿಗಳು ಯಾರಾದ್ರೂ ಇದ್ರ ನಮ್ಮ ಒಂದು ಶಿಕ್ಷಣ ಸಂಸ್ಥೆಗೆ ಬಂದು ಏನ್ ಮಾಡ್ಬೋದು, ಭೇಟ್ ಮಾಡಿ ಪುಸ್ತಕವನ್ನ ಪಡಿಬಹುದು. ಅತಿ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ. ಈ ವರ್ಷ ನಡೆದಿರ್ತಕ್ಕಂಥ ಆದರ್ಶ ಮೊರಾರ್ಜಿ ಆಳ್ವಾಸ ಅಲ್ಪಸಂಖ್ಯಾತರ ಮೊರಾರ್ಜಿ ಪ್ರಶ್ನೆ ಪತ್ರಿಕೆ ಸಹ ಏನಪ್ಪಾ ಅಂತಂದ್ರ ಹೊಸ ಎಡಿಷನ್ ಒಳಗೆ ಇದ್ರಾಗ ಆ್ಯಡ್ ಅದ. ಆ ಪ್ರಶ್ನೆ ಪತ್ರಿಕೆಯು ಸಹ ನಿಮ್ಗೆ ಏನಾಗ್ತದೆ ಇದರಲ್ಲಿ ಸಿಗ್ತದ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ರಿ, ಕೆಳಗಿನ ಚಿತ್ರದಲ್ಲಿ ಬಿಟ್ಟು ಹೋಗಿರುವ ಈ ಒಂದು ಇಂಗ್ಲಿಷ್ ಅಲ್ಫಾಬೆಟ್ ಒಳಗೆ ನಿಮ್ಗೆ ಏನಾಗ್ತದಂದ್ರ ಸೈನಿಕ್ ಸ್ಕೂಲ್ ಆದರ್ಶದೊಳಗ ಒಂದ್ 2 ರಿಂದ 3 ಪ್ರಶ್ನೆಗಳನ್ನ ಕೇಳ್ತಾರ. ಹೌದಾ, ಏನ್ ನಮಗೆ ಇಂಗ್ಲಿಷ್ ಅಲ್ಫಾಬೆಟ್ ಅಂದ್ರ ಹೆಂಗ್ರಿ ಕೋಡಿಂಗ್ ಡಿ ಕೋಡಿಂಗ್ ಅಂತಕ್ಕಂಥ ಒಂದು ಅಧ್ಯಾಯವನ್ನ ನೀವು ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ಲೇಬೇಕು. ಯಾಕಂದ್ರೆ ಅದ್ರೊಳಗೆ ಬಹಳ ಕ್ವಶನ್ಸ್ಗಳು ಈಗಾಗಲೇ ಬರ್ತಾ ಇದಾವ. ನೋಡ್ರಿ ಯಾವ ರೀತಿ ಕೊಟ್ಟಾರ ಅಂದ್ರೆ ಹೆಂಗ್ರಿ ಕೋಡಿಂಗ್ ಡಿ ಕೋಡಿಂಗ್ ಅಂತಂದ್ರ ನೋಡ್ರಿ, ಎ ಅನ್ನೋದು 1ನೇ ಅಕ್ಷರ, ಜೆಡ್ ಅನ್ನೋದು ಏನಪ್ಪಾ ಅಂತಂದ್ರ 26ನೇ ಅಕ್ಷರ. ಈ ರೀತಿ ಏನ್ ಮಾಡ್ಬೇಕು ನೀವು, ಎ ದಿಂದ ಜೆಡ್ ವರೆಗೆ ಪ್ರತಿ ಒಂದು ಅಲ್ಫಾಬೆಟ್ ದ ಸಂಖ್ಯೆಗಳನ್ನ ನೀವ್ ಏನ್ ಮಾಡ್ಬೇಕು, ನೆನಪಿಟ್ಕೋಬೇಕಾಗ್ತದ. ಆ ಮುಂದಿನ ಚಾಪ್ಟರ್ ಒಳಗ ನಾ ಕೋಡಿಂಗ್ ಡಿ ಕೋಡಿಂಗ್ ಮ್ಯಾಗ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು 10 ರಿಂದ 15 ಕ್ವಶನ್ಸ್ ಗಳನ್ನ ನಿಮ್ ಜೋಡಿ ಡಿಸ್ಕಷನ್ ಮಾಡ್ತೇನೆ. ಅವಾಗ ಅವುಗಳನ್ನ ಯಾವ ರೀತಿ ನೀವು ನೆನಪಿಟ್ಕೋಬೇಕು ಟ್ರಿಕ್ ಮುಖಾಂತರ ಅಂತೇಳಿ ನಾ ನಿಮ್ಗೆ ಹೇಳ್ತೀನಿ ವಿದ್ಯಾರ್ಥಿಗಳೇ. ಹಂಗಾದ್ರ ಇವತ್ತಿನ ದಿವಸ ನೋಡ್ರಿ, ಈಗ ಜಸ್ಟ್ ಯಾವ ರೀತಿ ಇದನ್ನ ಪ್ರಶ್ನೆಯನ್ನು ನಾವು ಬಿಡಿಸ್ಬೇಕ್ರಿ, ಬಹಳ ಈಜಿ ಆಗಿರ್ತತಿ, ಕನ್ಫ್ಯೂಸ್ ಮಾಡ್ಕೊಳ್ಳೋದಂತ ಅವಶ್ಯಕತೆ ಇಲ್ಲ. ನೋಡ್ರಿ, ಎಫ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಇಲ್ಲಿ ಜಿ ಅಂತ ಕೊಟ್ಟಿದ್ದಾರೆ. ಹೌದಾ, ಇಲ್ಲಿ ವಿಚಾರ ಮಾಡ್ಬೇಕು ನೀವು, ಎಫ್ ಮತ್ತು ಜಿ ಅಂದ್ರೆ ಎಫ್ ಅಂದ್ರೆ ಎಷ್ಟನೇ ಅಕ್ಷರ, 6ನೇ ಅಕ್ಷರ. ಜಿ ಅಂದ್ರೆ 7ನೇ ಅಕ್ಷರ. ಹೌದಾ, 7 6 ಎಷ್ಟ್ರಿ, 42. 6 7 ಎಷ್ಟ್ರಿ, 6 6 36, 6 7 42. ಎಸ್, ನೋಡ್ರಿ ಏನ್ ಮಾಡ್ಯಾರಂದ್ರ ಆ ಇಂಗ್ಲಿಷ್ ಅಲ್ಫಾಬೆಟ್ಗಳ ಸಂಖ್ಯೆಗಳನ್ನ ನಿಮ್ಗೆ ಇಂಟು ಮಾಡ್ಯಾರ. ಇಲ್ಲಿ ಅರ್ಥ ಆಯ್ತಾ, ಇದು 6 ಇದು 7, ಇವು 2 ಇಂಟು ಮಾಡಿದಾಗ 42 ಬರುತ್ತೆ. ಹಂಗ ಇಲ್ಲಿ ಇಂಟು ಮಾಡ್ಬೇಕು. ಎಚ್ ಅಂದ್ರೆ 8ನೇ ಅಕ್ಷರ, ಐ ಅಂದ್ರೆ 9ನೇ ಅಕ್ಷರ, ಇವನ್ 2 ಇಂಟು ಮಾಡ್ಬೇಕು. ಹೌದಾ, ನೋಡ್ರಿ ಏನ್ರಿ, ಎಚ್ ಇಂಟು ಐ. ಹೌದಾ, ಅಂದ್ರ 8 ಇಂಟು 9. ಓಕೆ, ಒಂದ್ ನಿಮಿಷ. 8 ಇಂಟು 9, 8 9 72. ಎಸ್, ನಮ್ಮ ಆನ್ಸರ್ ಏನಾಗ್ತದ, 72 ಆಗ್ತದ. ಆಪ್ಷನ್ಸ್ ಡಿ ಒಳಗದ. ಇಲ್ಲಿ ಎಷ್ಟು ಬರ್ತದ್ರಿ, 72 ಬರ್ತದ. ಹೌದಾ, ಈ ರೀತಿ ಏನಪ್ಪಾ ಅಂತಂದ್ರ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೋಬೇಕು. ಓಕೆ, ಕೊನೆಯ ಪ್ರಶ್ನೆ ವಿದ್ಯಾರ್ಥಿಗಳೇ. ಇವತ್ತಿನ ದಿವಸ ನಾವು ಪ್ರಮುಖವಾಗಿ 10 ರಿಂದ 12 ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡಿದ್ವಿ. ಹಂಗಾದ್ರೆ ಈ ಒಂದು ಪ್ರಶ್ನೆಯನ್ನು ನೋಡಿದ್ರೆ ಏನ್ ಅನಿಸ್ತದ, ಇದನ್ನೆಲ್ಲ ನಾವು ಇಂಟು ಮಾಡ್ಬೇಕಲ್ಲ. ಹೌದಾ, ಬಹಳ ಬಹಳ ಟಫ್ ಆಗಿರ್ತಕ್ಕಂಥ ಪ್ರಶ್ನೆ ಅದು. ಎಷ್ಟಂದ್ರ ಎಷ್ಟೋ ವಿದ್ಯಾರ್ಥಿಗಳಿಗೆ ಪ್ರಶ್ನೆಯನ್ನ ಬಿಡಿಸಿಲ್ಲ. ಅಷ್ಟು ಇದನ್ನ ಏನ್ ಮಾಡ್ಯಾರ, ಡಿಫಿಕಲ್ಟ್ ಮಾಡ್ಕೊಂಡ ಯಾವ ರೀತಿ ಬಿಡಿಸ್ಬೇಕು, ಏನ್ ಬಿಡಿಸ್ಬೇಕು ಅಂತೇಳಿ ಬಹಳ ಕೇಳ್ತಾ ಇರ್ತಾರ. ಬಹಳ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಹೌದಾ, ಯಾವ ರೀತಿ ಬಿಡಿಸ್ಬೇಕು ನೋಡ್ರಿ ವಿದ್ಯಾರ್ಥಿಗಳೇ. ಇಲ್ಲಿ ಏನ್ ಮಾಡ್ಯಾರ ಅಂದ್ರ 6 ಇಂಟು 5 3 ಇಂಟು 4 3 ಇಂಟು 4 ಅಂತೇಳಿ ಕೊಟ್ಟಿದಾರ. 6 ಇಂಟು 5 5 ಇಂಟು 3 3 ಇಂಟು 4 4 3 5 6 ಅಂತ ಕೊಟ್ಟಾರ. ಎಷ್ಟು ಡಿಫಿಕಲ್ಟ್ ಕ್ವಶನ್ ನೋಡ್ರಿ. ಇದನ್ನೆಲ್ಲ ಇಂಟು ಮಾಡ್ಬೇಕಾರೆ ಮಕ್ಕಳಿಗೆ ಟೈಮ್ ಆಯ್ತು. ಏನೂ ಇಲ್ಲ, ಬಹಳ ಈಜಿ ಅದ. ಏನ್ ಮಾಡ್ಯಾರ ಅಂದ್ರೆ ಇದನ್ನ ಉಲ್ಟಾ ಬರೆದು ಬಿಟ್ರ. 4 3 5 6 ನೋಡ್ರಿ, 4 3 5 6 ಇಷ್ಟ, ಮತ್ತೇನಿಲ್ಲ. ಇಲ್ಲಿ ನೋಡ್ರಿ 4 3 2 1 4 3 2 1. ಇದನ್ನ ನಾವೇನ್ ಬರಿಬೇಕ್ರಿ, ನಾವು ಉಲ್ಟಾ ಬರಿಬೇಕು. ಹೆಂಗ್ ಬರಿಬೇಕು, 5 6 7 9 5 6 7 9. ಆನ್ಸರ್ ಇಸ್ ರೈಟ್. ಎಲ್ಲೈತಿ ನೋಡ್ರಿ, 5 6 7 9 ಎಲ್ಲದ, ಆಪ್ಷನ್ಸ್ ಸಿ ಒಳಗದ. ಇಷ್ಟು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಇದನ್ನ ಎಷ್ಟೋ ವಿದ್ಯಾರ್ಥಿಗಳನ್ನ ಲೆಕ್ಕ ಮಾಡ್ಕೋತ ಕೊಂಡಿರ್ತೀರಿ. ಯಾಕೆ ನಿಮಗೆಲ್ಲ ಟ್ರಿಕ್ಸ್ ಹೇಳ್ತಂದ್ರ, ಕೆಲವೊಂದಿಷ್ಟು ಸೈನಿಕ ಶಾಲೆಯ ಕ್ವಶನ್ ಪೇಪರ್ ಒಳಗೆ ಕ್ವಶನ್ಸ್ಗಳು ಬಂದಿರ್ತಾವ. ಹೌದಾ, ನೀವು ಎಲ್ಲೋ ಬೇರೆ ಕಡೆ ಎಕ್ಸಾಮ್, ಟ್ಯಾಲೆಂಟ್ ಎಕ್ಸಾಮ್ಗಳು ಇಟ್ಟಲ್ಲಿ ಅಂತಲ್ಲೆಲ್ಲ ಹೋಗಿ ಎಕ್ಸಾಮ್ ಅನ್ನ ಬರಿತಾ ಇರ್ತೀರಾ. ಅವು ಏನಾಗ್ತದೆ, ಇಂಥ ಪ್ರಶ್ನೆಗಳನ್ನ ಕೊಟ್ಬಿಟ್ಟಿರ್ತಾರ. ಅವಾಗ ಎಷ್ಟೋ ವಿದ್ಯಾರ್ಥಿಗಳ ಆನ್ಸರ್ನ ರಾಂಗ್ ಹಾಕೋ ಚಾನ್ಸಸ್ ಇರ್ತದ. ನಿಮ್ಗೆ ಟೆಕ್ನಿಕ್ ಮತ್ತು ಟ್ರಿಕ್ಸ್ ಬೇಕಾದಲ್ಲಿ ಏನ್ ಮಾಡ್ಬೋದು, ಪರಿಶ್ರಮ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಆದಷ್ಟು ವಿದ್ಯಾರ್ಥಿಗಳಿಗೆ ಶೇರ್ ಮಾಡ್ರಿ. ಆದಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ರಿ, ಪ್ರತಿ ಸಂಡೇ ನಮ್ಮಲ್ಲಿ ಎಕ್ಸಾಮ್ ಅನ್ನ ಬರೀಲಿಕ್ಕೆ ಭಾಗವಹಿಸ್ರಿ. ಪ್ರತಿ ರವಿವಾರ ನಾವ್ ಏನ್ ಮಾಡ್ತೀವಿ, ಎಕ್ಸಾಮ್ ಅನ್ನ ಇಡ್ತೀವಿ. ಎಷ್ಟೇ ವಿದ್ಯಾರ್ಥಿಗಳು ಬರ್ರಿ, ನಮ್ಮಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಜೊತೆ ನೀವು ಎಕ್ಸಾಮ್ ಅನ್ನ ಬರೆಯೋದ್ರಿಂದ ನಿಮ್ಮಲ್ಲಿ ಒಂದು ಕಾಂಪಿಟೇಷನ್ ಅನ್ನ ಯಾವ್ದು ರೀತಿ ಇರ್ತದ, ಹೌದಾ, ಯಾವ ರೀತಿ ಪರೀಕ್ಷೆಯನ್ನು ಎದುರಿಸಬೇಕು ಅಂತಕ್ಕಂಥ ಆತ್ಮಸ್ಥೈರ್ಯ ಮತ್ತು ಆತ್ಮಧೈರ್ಯನು ಏನಾಗ್ತದ ನಿಮ್ಮಲ್ಲಿ ಬರ್ತದ ಆತ್ಮೀಯ ವಿದ್ಯಾರ್ಥಿಗಳೇ. ಅದಕ್ಕೋಸ್ಕರ ಈ ಒಂದು ಪರಿಶ್ರಮ ನವೋದಯ ತರಬೇತಿ ಕೇಂದ್ರ ಯೂಟ್ಯೂಬ್ ಚಾನಲ್ನ ಎಲ್ಲ ಎಷ್ಟೋ ವಿದ್ಯಾರ್ಥಿ 9,000ಕ್ಕಿಂತ ಹೆಚ್ಚು
ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಅನ್ನು ಮಾಡಿದ್ದೀರಾ. ಆದಷ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಒಂದು ಸಂಸ್ಥೆಗೆ ಬೆಂಬಲವನ್ನು ನೀಡಿ ನಾವು ಪ್ರತಿದಿನ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವ, ಈಗಿನ ಅಪ್ಡೇಟ್ ಕ್ವಶನ್ಸ್ಗಳನ್ನ, ಅಪ್ಡೇಟ್ ಸಿಲೆಬಸ್ಗಳನ್ನ ಸಹ ನಾವೇನು ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಥೆಯಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ನಲ್ಲಿ ಸಹ ಮಾಡ್ತಾ ಇದ್ದೀವಿ. ಆಫ್ಲೈನ್ನಲ್ಲಿ ಹಲವಾರು ವಿದ್ಯಾರ್ಥಿಗಳು ಈಗಾಗಲೇ ನಮ್ಮಲ್ಲಿ ಅಡ್ಮಿಷನ್ ಅನ್ನು ತೆಗೆದುಕೊಂಡಿದ್ದಾರೆ. ನಮ್ಮ ಒಂದು ಸಂಸ್ಥೆಯಲ್ಲಿ ಊಟ, ವಸತಿ, ಹಾಸ್ಟೆಲ್ ಫೆಸಿಲಿಟಿ, ಎಲ್ಲ ರೆಗ್ಯುಲರ್ ಕ್ಲಾಸ್ಗಳು ಸಹ ಪ್ರಾರಂಭವಾಗ್ಯಾವ. ಅಡ್ಮಿಷನ್ ಸಹ ಇನ್ನೂ ಓಪನ್ ಇದೆ. ಯಾರಾದರೂ ಅಡ್ಮಿಷನ್ ಮಾಡ್ಕೊಳ್ಳೋರು ಇದ್ರೆ ಇನ್ನೂ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ತಾವು ಬಂದು ನಮ್ಮ ಜೊತೆ ಡಿಸ್ಕಷನ್ ಮಾಡಲಿ, ನಮ್ಮ ಜೊತೆ ಈ ಒಂದು ವರ್ಷ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರಲಿಕ್ಕೆ ತಾವು ಬರ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವಾಗಲಿ. ಧನ್ಯವಾದಗಳು.